ಹೊಸಕೋಟೆ ತಾಲೂಕಿನ ಹೊಸಕೋಟೆ ನಗರದಲ್ಲಿ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮವನ್ನು ವೀರ ಯೋಧರ ವಿಜಯ ಸ್ತಂಭ ಏನಿದೆ ಅದರ ಮೆರವಣಿಗೆ ಮೂಲಕ ನೂರಾರು ಜನರು ಭಾಗವಹಿಸುವುದರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಲ್ಲಿ ಒಂದು ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಿ ಭೀಮಾ ಕೊರೆಗಾಂವ್ ವೀರ ಯೋಧರಿಗೆ ನಮನವನ್ನು ಸಲ್ಲಿಸತಕ್ಕಂಥದ್ದು. ಮತ್ತೆ ಆ ಒಂದು ದಿವಸ ನಮಗೆ ವಿಜಯದ ದಿನ ಕೂಡ 1818ರಲ್ಲಿ ನಡೆದಂಥ ಕೊರೆಗಾಂವ್ ಯುದ್ಧ, ಭೀಮಾ ನದಿಯ ದಂಡೆಯ ಮೇಲೆ ನಡೆದಂಥ ಯುದ್ಧದಲ್ಲಿ 500 ಜನ ಮಹರ್ ಸೈನಿಕರು 30,000 ಪೇಶ್ವೆ ಸೈನ್ಯವನ್ನ ಸೋಲಿಸಿ ಈ ಶೋಷಿತ ಸಮಾಜಗಳಿಗೆ ಸ್ವಾಭಿಮಾನವನ್ನ, ಗೌರವವನ್ನ, ಘನತೆಯನ್ನ ತಂದುಕೊಂಡಂತ ದಿನ ಇದು. ಈ ಕಾರ್ಯಕ್ರಮವನ್ನ ಆಯೋಜಿಸಿ ಅಂತ ತ್ಯಾಗ ಬಲಿದಾನ ಮಾಡದಂತ ವೀರ ಯೋಧರನ್ನ ಮತ್ತೆ ನಮಗಾಗಿ ತಮ್ಮ ಜೀವನವನ್ನು ತ್ಯಾಗ ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್, ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ, ತಂದೆ ಪೆರಿಯಾರ್, ನಾರಾಯಣ ಗುರು, ಹಾಗೇನೆ ದಲಿತ ಚಳುವಳಿಯನ್ನ ಕಟ್ಟಿ ಈ ನಾಡಿನಲ್ಲಿ ಸ್ವಾಭಿಮಾನವನ್ನ, ಘನತೆಯನ್ನ ಬಿದ್ದಿದಂಥ ದಲಿತ ಚಳುವಳಿಯ ನಾಯಕರಾದಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪ, ಚಂದ್ರಪ್ರಸಾದ್ ತ್ಯಾಗಿ, ಜಯಣ್ಣ, ಬೋಳಿಬಂಡಪ್ಪ, ಓ ಶ್ರೀಧರನ್, ಶಿವಣ್ಣ, ಇವರೆಲ್ಲರೂ ಕೂಡ ಇವತ್ತು ನಾವು ನೆನೆಸ್ಕೊಳ್ತಕ್ಕಂಥ ದಿನ ಇದು. ಕೇವಲ ಕೊರೆಗಾಂವ್ ವಿಜಯೋತ್ಸವ ಒಂದೇ ಅಲ್ಲ, ಈ ಹೋರಾಟಗಾರರು ಕೂಡ ಇವತ್ತು ದಲಿತರ ಬಾಳಲ್ಲಿ, ಶೋಷಿತರ ಬಾಳಲ್ಲಿ ಒಂದಷ್ಟು ಬೆಳಕನ್ನ ತಂದಂಥವ್ರು. ಇವರನ್ನು ಕೂಡ ಇವತ್ತು ನೆನೆಸ್ಕೊಳ್ಳೋದ್ರ ಮೂಲಕ ಹೊಸಕೋಟೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿಗಳು ಮುನಿಯಪ್ಪನವರು ಭಾಗವಹಿಸಿದ್ರು, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಸಿದ್ದರಾಜ್ ಅವರು ಭಾಗವಹಿಸಿದ್ರು, ನಮ್ಮ ದಲಿತ ಸೇನೆಯ ಜಿ ಆನಂದ್ರವರು, ಮತ್ತೆ ಅಹಿಂದ ರಕ್ಷಣಾ ಸಮಿತಿಯ ಕಿರಣ್ ರವರು, ಮತ್ತೆ ಭಾರತೀಯ ಸೇವಾ ಸಮಿತಿಯ ಶಿವಕುಮಾರ್ ಚಕ್ರವರ್ತಿ, ಮತ್ತೆ ಭಾರತೀಯ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷರಾದಂಥ ಸಾವಿತ್ರಮ್ಮನವರು, ಮತ್ತೆ KSSDಯ ಲೋಕೇಶ್ ರವರು, ಮತ್ತೆ ಅನೇಕರು, ಶ್ರೀಕಾಂತ್ ರಾವಣ್, ಇಂಥ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಮಹಾಜನಸೇನೆಯ ಕರ್ನಾಟಕ ಮಹಾಜನಸೇನೆಯ ಮಂಜುನಾಥ್ರವರು, ಇನ್ನೂ ಹಲವಾರು ಸಂಘಟನೆಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ವಿಚಾರವನ್ನ, ಕೊರೆಗಾಂವ್ ವಿಜಯೋತ್ಸವ ವಿಚಾರವನ್ನ, ಕೊರೆಗಾಂವ್ ವೀರ ಯೋಧರ ತ್ಯಾಗ ಬಲಿದಾನದ ವಿಚಾರವನ್ನ ನಮ್ಮ ಸಮಾಜದ ಯುವಕರಿಗೆ ತಿಳಿಸಬೇಕು. ಇದೊಂದು ಮನೆ ಮನೆಯಲ್ಲೂ ಹಬ್ಬ ಆಗಬೇಕು. ಯಾಕೆ ನಾನು ಮನೆಯಲ್ಲಿ ಹಬ್ಬ ಆಗಬೇಕು ಅಂದ್ರೆ, ನಮಗೆ ಬಟ್ಟೆ ತೊಟ್ಕೊಳ್ಳೋ ಅವಕಾಶನೇ ಇರಲಿಲ್ಲ. ಹೊಸ ಬಟ್ಟೆ ತೊಟ್ಕೊಳ್ತಕ್ಕಂಥದ್ದು, ಹೊಸ ಮಡಿಕೆಯನ್ನ ಉಪಯೋಗಿಸ್ತಕ್ಕಂಥದ್ದು, ಅನ್ನ ಮಾಡಕ್ ನೀರು ಮುಟ್ತಕ್ಕಂಥ ಅವಕಾಶಗಳಿರ್ಲಿಲ್ಲ. ನಾವು ಊರೊಳಗಡೆ ಓಡತಕ್ಕಂಥ ಅವಕಾಶಗಳಿರ್ಲಿಲ್ಲ. ಈ ಎಲ್ಲ ಅವಕಾಶಗಳನ್ನ ಕಲ್ಪಿಸ್ಕೊಟ್ಟಿದ್ದು ಕೊರೆಗಾಂವ್ ವೀರ ಯೋಧರು. ಇದು ಮನೆಯಲ್ಲಿ, ನಮ್ಮ ಮನೆಗಳಲ್ಲಿ ಹಬ್ಬದ ರೀತಿ ಆಗಬೇಕು. ಇದು ನಾನು ಮೊನ್ನೆನೇ ಹೇಳಿದೆ, ಇದನ್ನ ಸರ್ಕಾರ ಈ ಸಾಮಾಜಿಕ ಪರಿವರ್ತನೆ, ಇವತ್ತು ಸಿದ್ದರಾಮಯ್ಯನವರು ಏನು ಮಾತಾಡ್ತಿದ್ದಾರೆ, ಸಾಮಾಜಿಕ ಪರಿವರ್ತನೆ, ನಾನು ಬದಲಾವಣೆಗೋಸ್ಕರ ಇರ್ತಕ್ಕಂಥದ್ದು ಅಂತೇಳಿ, ಇದು ಕೂಡ ಒಂದು ಸಾಮಾಜಿಕ ಪರಿವರ್ತನೆಗಾಗಿ ನಡೆದಂತ ಹೋರಾಟ, ಯುದ್ಧ. ಇದನ್ನು ಕೂಡ ಸರ್ಕಾರದಲ್ಲಿ ಒಂದು ಕಾರ್ಯಕ್ರಮವನ್ನಾಗಿ ರೂಪಿಸಬೇಕು. ಇದು ಘನತೆ, ಗೌರವಕ್ಕೋಸ್ಕರ ಒಂದಷ್ಟು ಬದುಕನ್ನ, ಈಗ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ನಾವು ಅನ್ನವನ್ನ ಕೊಟ್ಟೆ, ಅನ್ನರಾಮಯ್ಯ, ನಾವು ಅನ್ನ ಹಸಿದವರಿಗೆ ಅನ್ನ ಕೊಟ್ಟಿದ್ದೀವಿ ಅಂತೇಳಿ. ಈ ವೀರ ಯೋಧರು ಶೋಷಿತ ಸಮಾಜಗಳು, ಯಾವ ನಿಕೃಷ್ಟವಾಗಿ ಬದುಕ್ತಕ್ಕಂಥ ಸಮಾಜಗಳಿಗೆ ಜೀವವನ್ನ ಕೊಟ್ಟಂತರು. ಅಂತ ಒಂದು ಘಟನೆಯನ್ನ, ಅಂತ ಒಂದು ಯುದ್ಧವನ್ನ ಸರ್ಕಾರಗಳು ಕೂಡ ಸರ್ಕಾರಿ ಕಾರ್ಯಕ್ರಮವಾಗಿ ಆಯೋಜನೆ ಮಾಡೋದ್ರ ಮೂಲಕ ಇವರನ್ನ ನೆನೆಸ್ಕೊಳ್ತಕ್ಕಂಥ ಸಿದ್ದನಾಕ ಮತ್ತು ಅವರ ತಂಡವನ್ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ನೆನೆಸ್ಕೊಳ್ತಕ್ಕಂಥ ವಿಚಾರವನ್ನ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಚಳುವಳಿಯ ಮುಖಂಡರುಗಳು ಒತ್ತಾಯವನ್ನ ಮಾಡ್ತೇವೆ.
ಬಂಧುಗಳೇ, ಇವತ್ತು ಹೊಸಕೋಟೆ ತಾಲೂಕಿನಲ್ಲಿ ಹೊಸ ಶುಭಾಶಯಗಳೊಂದಿಗೆ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಕಾರ್ಯಕ್ರಮ 208ನೇ ವಿಜಯೋತ್ಸವ ಕಾರ್ಯಕ್ರಮನ ಹೊಸಕೋಟೆ ಅಂಬೇಡ್ಕರ್ ಭವನದಲ್ಲಿ ನಮ್ಮ ಸ್ನೇಹಿತರು ಚಿನ್ನಸ್ವಾಮಿಯವರು, ಅಣ್ಣಯ್ಯಪ್ಪನವರು, ದರ್ಶನ್ನು ಮತ್ತೆ ಇನ್ನೂ ಅನೇಕ ಸ್ನೇಹಿತರು ಸೇರಿ ಇವತ್ತು ಹಮ್ಮಿಕೊಂಡವ್ರೆ. ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ರು. ನಾವು ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದಲಿತ ಸಂಘರ್ಷ ಸೇನೆ ಅಧ್ಯಕ್ಷರು, ರಾಜ್ಯಾಧ್ಯಕ್ಷ ಜಿ ಆನಂದ್ ಅಂತ ನಾನು ಈ ಸಂಘಟನೆ ಇದನ್ನ ಅದು ಸಂತೋಷದಿಂದ ಭಾಗವಹಿಸಿ ಈ ಕಾರ್ಯಕ್ರಮನ ಎಲ್ಲಾ ತಾಲೂಕಿನ ಎಲ್ಲಾ ದಲಿತ ಮುಖಂಡರುಗಳು ಸೇರಿಕೊಂಡು ಮತ್ತೆ ಸಿದ್ದರಾಜ್ ಸಾಹೇಬರು, ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಅವರು ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದೀವಿ. ಈ ಕಾರ್ಯಕ್ರಮದ ಮುಖಾಂತರ ನಾವು ಒಗ್ಗಟ್ಟಾಗಿದ್ದೀವಿ, ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ದೀವಿ. ಇವತ್ತು ನಾವು ಬದುಕು ಚೆನ್ನಾಗಿದೆ, ನಮ್ಮ ದಲಿತರ ಬದುಕು ಚೆನ್ನಾಗಿದೆ ಅಂದ್ರೆ ಅದಕ್ಕೆ ಕಾರಣನೇ ಈ ಕೋರೆಗಾಂವ್ ಭೀಮಾ ವಿಜಯೋತ್ಸವ ಯುದ್ಧದಿಂದ ಇವತ್ತು ನಾವು ಅವರ ತ್ಯಾಗ ಮತ್ತು ಅಂಬೇಡ್ಕರ ತ್ಯಾಗದಿಂದ ಇವತ್ತು ನಾವು ಎಲ್ಲಾ ರೀತಿ ಸುಖ ಅನುಭವಿಸ್ತಾ ಇರೋದು ಇವರ ತ್ಯಾಗದಿಂದ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮದಲ್ಲಿ ಸಂತೋಷದಿಂದ ಭಾಗವಹಿಸ್ತೀನಿ. ಜೈ ಭೀಮ್, ಜೈ ಸಂವಿಧಾನ್. ಬಂಧುಗಳೇ, ಏನು ಇವತ್ತು 208ನೇ ಭೀಮ್ ಕೋರೆಗಾಂವ್ ವಿಜಯೋತ್ಸವ ದಿನ ಹೊಸಕೋಟೆ ತಾಲೂಕಿನಲ್ಲಿ ನಾವೆಲ್ಲ ಒಂದು ಶಪಥವನ್ನ ಹಮ್ಮಿಕೋಬೇಕಾಗಿ ಈಗಾಗಲೇ ಚರ್ಚೆ ಕೂಡ ಆಗಿದೆ. ಏನು ಈಗಾಗಲೇ ಮಾತನಾಡ್ತಿರ್ತಕ್ಕಂಥ ನಮ್ಮ ಗಣ್ಯರು ಏನೇನು ಹೇಳಿದ್ದಾರೆ ಅದೆಲ್ಲ ಬದಿಗಿಟ್ಟು 2026ನೇ ಇಸ್ವಿಯಲ್ಲಿ ನಾವು ಒಂದು ಇತಿಹಾಸವನ್ನ ಹೊಸಕೋಟೆ ತಾಲೂಕಿನಲ್ಲಿ ಸೃಷ್ಟಿ ಮಾಡಬೇಕಂತ ಕಳೆದ ಪೂರ್ವಭಾವಿ ಸಭೆಯಲ್ಲಿ ಚಿನ್ನಸ್ವಾಮಣ್ಣವರ ನೇತೃತ್ವದಲ್ಲಿ ನಾವೆಲ್ಲ ಅನ್ಕೊಂಡಿದ್ದೀವಿ. ಖಂಡಿತವಾಗ್ಲೂ ಇದೇ ವರ್ಷ ಹೊಸಕೋಟೆಯಲ್ಲಿ ಇತಿಹಾಸ ಸೃಷ್ಟಿ ಆಗುವಂತ ರೀತಿ ದಲಿತ ಪರ ಸಂಘಟನೆಗಳು ಏನು ಎಡ ಬಲ ಸಮುದಾಯಗಳವರು ಈಗ ವಿಂಗಡಣೆ ಆಗ್ಲಿದ್ದಾರೆ ಅಂತೇಳಿ ಈಗ ವೇದಿಕೆ ಮೇಲೆ ಜಿ ಆನಂದಣ್ಣವ್ರು ಹೇಳಿದಂಗೆ ಅದೆಲ್ಲ ಬದಿಗಿಟ್ಟು ನಾವೆಲ್ಲ ಒಂದೇ ಅಂತೇಳಿ ಈ ಒಂದು ವರ್ಷದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಮಾಧ್ಯಮ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ. ಬಂಧುಗಳೇ, ಜೈ ಭೀಮ್. ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಸ್ವಾಭಿಮಾನದ ಶುಭಾಶಯಗಳು ಮತ್ತು ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಅತ್ಯದ್ಭುತ ಸ್ತಂಭ ಮೆರವಣಿಗೆ ಕಾರ್ಯಕ್ರಮಕ್ಕೆ ಸಹಕಾರಿಯಾಗಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ವೈಎಸ್ ಮಂಜಣ್ಣನವರು, ನಮ್ಮ ಹಿರಿಯ ಮುಖಂಡರಾದಂಥ ಜಿ ಆನಂದಣ್ಣನವರು, ಮತ್ತೆ ಅಧ್ಯಕ್ಷರಾದಂಥ ಚಿನ್ನಸ್ವಾಮಣ್ಣವರು, ಅನೇಕ ನಮ್ಮ ಒಡನಾಡಿ ಸ್ನೇಹಿತ ಮಿತ್ರಗಳು, ಕಿರಣ್ ಕುಮಾರ್ ಸರ್ ಆಗಿರ್ಬೋದು, ನಮ್ಮ ಶಿವಕುಮಾರ್ ಚಕ್ರವರ್ತಿ ಆಗಿರ್ಬೋದು, ನಮ್ಮ ಲೋಕೇಶ್ವರ್ ಆಗಿರ್ಬೋದು, ನಮ್ಮ ಸಾತ್ಮಳ್ಳಿ ಸುಬ್ರಹ್ಮಣ್ಯ ಆಗಿರ್ಬೋದು, ಇನ್ನು ಯಾರ್ಯಾರು ನಮಗೆ ಈ ಕಾರ್ಯಕ್ರಮಕ್ಕೆ ಇಷ್ಟೊಂದು ಅತ್ಯದ್ಭುತ ಯಶಸ್ವಿ ಕಾರಣರಾಗಿ ಶ್ರಮಿಸತಕ್ಕಂಥವ್ರಿಗೆ ಈ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಸಂದರ್ಭದಲ್ಲಿ ಅವರಿಗೆ ಎಲ್ಲ ಅವರ ಆಸೆಗಳು ಈಡೇರಲಿ, ಅವರ ಮನೋಭಿಲಾಷೆಗಳೆಲ್ಲ ಈಡೇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪ್ರತಿಯೊಬ್ಬರಿಗೂ ಸಹ ಎಲ್ಲ ನನ್ನ ಸಮುದಾಯದ ಮುಖಂಡರಿಗೂ, ಹಿರಿಯರಿಗೂ, ಹೆಚ್ಚಿನದಾಗಿ ಮಾತೆಯರಿಗೆ, ಸ್ತ್ರೀಯರಿಗೆ ಈ ಮುಖಾಂತರ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ.